ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೀತಿಗೌಡಾಕ್ಸ್. ನಾನು ನಿಮ್ಮ ಪ್ರೀತಿಯ ಪ್ರೀತಿಗೌಡರು. ಇವತ್ತು ನಮ್ಮ ಆಕ್ಟಿವಾ 5Gಗೆ ಕಾರ್ ಡಿಕ್ಕಿ ಹೇಗೆ ಒಂದು ಲಾಕ್ ಓಪನ್ ಮಾಡಿದ್ರೆ ಡಿಕ್ಕಿ ಆಟೋಮೆಟಿಕ್ ಆಗಿ ಮೇಲೆ ಓಪನ್ ಆಗುತ್ತೋ ಅದೇ ತರ ಸ್ಕೂಟಿ ಡಿಕ್ಕಿ ಕೂಡ ಓಪನ್ ಮಾಡೋಣ ಅಂತ ಹೇಳಿ ಒಂದು ಪ್ಲಾನ್ ಮಾಡಿದೀನಿ. ಆ ಪ್ಲಾನ್ಗೆ ಟ್ರೋಲಿಫ್ಟ್ ಅಂತ ಹೇಳಿ ಒಂದು ಕಂಪ್ನಿದು ಹೈಡ್ರೋಲಿಕ್ ಗ್ಯಾಸ್ ಸ್ಪ್ರಿಂಗ್ ಅಂತಿದೆ. ಇದು 5 kg ಇದು. ಇದನ್ನ ತಗೊಂಡ್ಬಂದಿದ್ದೀನಿ. ಇದನ್ನ ಕಾರ್ಗೆ ಹೇಗೆ ಫಿಟ್ ಮಾಡ್ತಾರೆ ಅಂತ ನೋಡಿರ್ತೀರ ಕೆಲವರು. ಸೇಮ್ ಡೇ ಸ್ಕೂಟಿಗೂ ಫಿಟ್ ಮಾಡೋಣ. ಇದು ಪ್ರೊಸೀಜರ್ಸ್ ಹೇಗೆ ಏನ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಓಕೆ ಫ್ರೆಂಡ್ಸ್, ಈಗ ಈ ಪೊಲೀಸ್ ನ ಅನ್ಬಾಕ್ಸಿಂಗ್ ಮಾಡೋಣ. ಇದು ಬಂದು ನನಗೆ 230 rupees ಕಾಸ್ಟ್ ಆಗಿದೆ. ಇಲ್ಲಿ 275 ಇದೆ. ಅಂಡ್ ಈ ಪೊಲೀಸ್ ನ ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡ್ಕೊಂಡಿದ್ದೀನಿ. ತಂದ ತಕ್ಷಣ ಕಾಯಕ್ಕಾಗಿಲ್ಲ. ಸೊ ಅನ್ಬಾಕ್ಸಿಂಗ್ ಮಾಡಿದಾಗ ನಿಮಗೆ ಬಾಕ್ಸು ಅಂಡ್ 2 ಹೈಡ್ರೋಲಿಕ್ ಇರುತ್ತೆ. ಹೈಡ್ರೋಲಿಕ್ ಜೊತೆಗೆ ಎಸ್ ಒಂದು ಸ್ಕ್ರೂ ಕವರ್ ಕೊಟ್ಟಿದ್ರು. ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡ್ಬಿಟ್ಟಿದ್ದೀನಿ. ಅಂಡ್ ಹೈಡ್ರೋಲಿಕ್ ಜಾಬ್ ಬಂದು ಕವರ್ ಅಲ್ಲಿ ಪ್ಯಾಕಿಂಗ್ ಇದೆ. ಪ್ಯಾಕಿಂಗ್ ಚೆನ್ನಾಗೇ ಇತ್ತು. ಅಂಡ್ ಈ ತರ ಬರುತ್ತೆ. 2 ನಾಟ್ಸ್ ಓಪನ್ ಆಗಿರುತ್ತೆ. ಇದನ್ನ ನಾನು ಆಲ್ರೆಡಿ ಪಿನ್ ಮಾಡ್ಕೊಂಡಿದ್ದೀನಿ. ರಿಮೂವ್ ಮಾಡೋದು ಈಸಿ. ಜಸ್ಟ್ ಈ ಪಿನ್ ಮುಂದಕ್ಕೆ ಫಾರ್ವರ್ಡ್ ಮಾಡಿದ್ರೆ ಇಲ್ಲಿ ಗ್ಯಾಪ್ ಅನ್ಸಿದೆಯಲ್ಲ, ಫಾರ್ವರ್ಡ್ ಮಾಡಿದ್ರೆ ಮುಂದಕ್ಕೆ ಓಪನ್ ಆಗುತ್ತೆ. ಅಂಡ್ ಇದು ಆಚೆ ಬರುತ್ತೆ. ಸೊ ಇದನ್ನ ಈಗ ಫಿಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಓಕೆ ಫ್ರೆಂಡ್ಸ್, ಈ ಪ್ರೊಸೀಜರ್ಗೆ ಫಸ್ಟ್ ಡಿಕ್ಕಿ ಓಪನ್ ಮಾಡ್ಕೊಳ್ಳೋಣ. ಅಂಡ್ ಡಿಕ್ಕಿಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಹೋಲ್ಸ್ ಇದೆ. ಯಾಕಂದ್ರೆ ನಾನು ಟೆಸ್ಟ್ ಮಾಡಿದ್ದೀನಿ ಹೇಗೆ ಸೆಟ್ ಆಗುತ್ತಾ ವರ್ಕ್ ಅಂತ ಹೇಳಿ. ಸೊ ಅದನ್ನ ಕರೆಕ್ಟಾಗಿ ವರ್ಕ್ ಮಾಡಿ ತೋರಿಸ್ತೀನಿ. ಇದು ಬಂದು ಹೈಡ್ರೋಲಿಕ್, ಓಕೆನಾ? ತೋರ್ಸಂಗೆ ಎಲ್ಲ ಈ ತರ ಮಾಡ್ಕೊಂಡಿದ್ದೀನಿ. ಹೈಡ್ರೋಲಿಕ್ ವರ್ಕ್ ಬಂದು ಈ ಟೈಪ್ ಇರಬೇಕು. ಅಂಡ್ ಪಾಯಿಂಟಿಂಗ್ ತೋರಿಸಿ ನೋಡ್ಕೊಳ್ಳಿ. ಜಸ್ಟ್ ಈ ರೇಷಿಯೋ ಬರುತ್ತೆ. ಈ ತರ ವರ್ಕ್ ಆಗುತ್ತೆ, ನೋಡ್ತಾ ಇರ್ಬೋದು ನೀವು. ಇದು ಫಿಟ್ಟಿಂಗ್ ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ಓಕೆ ಫ್ರೆಂಡ್ಸ್, ಕಂಪ್ನಿ ಕೊಟ್ಟಿರೋ ಸ್ಕ್ರೂ ಡ್ರೈವರ್ ಸಾಕು. ಅಂಡ್ ರೋಲಿಫ್ಟ್ ಕಡೆಯವರೇ ನಮಗೆ ಸ್ಕ್ರೂಸ್ ಕೂಡ ಕೊಟ್ಟಿದ್ದಾರೆ. ಸ್ಕ್ರೂ ಡ್ರೈವರ್ ಯೂಸ್ ಮಾಡಿ ಹೋಲ್ಡ್ ಮಾಡಬೇಕು. ಇದೇ ಅಷ್ಟು ಹಾರ್ಡ್ ಆಗೇನಿಲ್ಲ ಈ ಮೆಟೀರಿಯಲ್. ನಾವು ಆರಾಮಾಗಿ ತೂತ್ ಮಾಡ್ಬೋದು. ಸ್ಕ್ರೂ ಡ್ರೈವರ್ ಜಸ್ಟ್ ಒಂದು ಚೂರು ಪ್ರೆಸರ್ ಮಾಡ್ಬಿಟ್ಟು ಟೈಟ್ ಮಾಡಿದ್ರೆ ಆಟೋಮೆಟಿಕ್ ಹೋಲ್ ಆಗುತ್ತೆ. ಈಗ ನಾನು ಹೋಲ್ಡ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಫಿಟ್ಟಿಂಗ್ ಮಾಡೋಣ ತೋರಿಸಿ, ಬನ್ನಿ. ಫಿಟ್ಟಿಂಗ್ ಮಾಡ್ಕೊಳಕ್ಕೆ ಇದೆಲ್ಲ ರಿಸ್ಕಿ ಬೇಡ. ನಾ ಹೇಳ್ದಂಗೆ ಇದನ್ನೆಲ್ಲ ಬಿಚ್ಕೋಬಹುದು. ಬಿಚ್ಕೋಣ ಈ ತರ ಕಾಣಿಸ್ತಿದ್ಯಾ? ಜಸ್ಟ್ ಇದನ್ನ ಎತ್ಬಿಟ್ಟು ಮೇಕ್ ಪುಷ್ ಮಾಡಿದ್ರೆ ಈ ತರ ಫ್ರೀ ಆಗುತ್ತೆ. ಸೇಮ್ ಇದು ಕೂಡ ಅದೇ ತರ ಮಾಡೋಣ. ಜಸ್ಟ್ ಎತ್ಬಿಟ್ಟು ಮುಂದಕ್ಕೆ ಪುಷ್ ಮಾಡೋಣ. ಈ ತರ ಮುಂದಕ್ಕೆ ಪುಷ್ ಮಾಡಿದ್ರೆ ಆಟೋಮೆಟಿಕ್ ಓಪನ್ ಆಗುತ್ತೆ ಈ ತರ. ಸೊ ಈಗ ಇದೆಲ್ಲ ಇರ್ಲಿ. ಜಸ್ಟ್ ಈಗ ಫಿಟ್ ಮಾಡ್ಕೊಳ್ಳೋಣ. ಇದನ್ನ ಫಿಟ್ ಮಾಡ್ಕೊಳ್ಳೋ ಸ್ಕ್ರೂ ಕೊಟ್ಟಿರೋದನ್ನ ಯೂಸ್ ಮಾಡ್ತೀನಿ. ಇಲ್ಲೇ ಇದೆ. ಇದನ್ನು ಫಿಟ್ ಮಾಡ್ಕೊಳ್ಳೋದಾ? ಓಕೆ ಫ್ರೆಂಡ್ಸ್, ಫಿಟ್ ಆಗಿದೆ. ಈಗ ಹೈಡ್ರೋಲಿಕ್ ಹೇಗೆ ಸೆಟ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಅಲ್ಲಿಗೆಲ್ಲ ಸೆಟ್ ಆಗಿದೆ. ಜಸ್ಟ್ ಈಗ ಹೈಡ್ರೋಲಿಕ್ ಸೆಟ್ ಮಾಡಬೇಕು. ಹೈಡ್ರೋಲಿಕ್ ಪಿನ್ ಇಟ್ಕೊಂಡಿದ್ರೆ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಆಗಿದೆ. ಈಗ ಜಸ್ಟ್ ಲಾಕ್ ಇದೆ. ಜಸ್ಟ್ ಪ್ರೆಸ್ ಮಾಡೋದು ಲಾಕ್ ಆಗುತ್ತೆ. ಸೇಮ್ ಇಲ್ಲೂ ಕೂಡ ಸ್ವಲ್ಪ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಒಂದಾಯ್ತು. ಈಗ ಸೇಮ್ ಅದೇ ತರ ಇನ್ನೊಂದಿದೆ, ಅದನ್ನು ಫಿಕ್ಸ್ ಮಾಡ್ಕೊಳ್ಳೋಣ. ಫಿಟ್ ಆಗಿದೆ. ನೋಡ್ತಾ ಇರ್ಬೋದು ಈಗ ಸರಿಯಾಗಿ ನಿಂತಿದೆ ಅಂತ. ಟ್ರಯಲ್ ತೋರಿಸ್ತೀನಿ ನಿಮಗೆ.
ಓಕೆ ಫ್ರೆಂಡ್ಸ್, ಹಾಗೆ ನೋಡಿದ್ದೀರಾ ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಒಂದು ಮಿಸ್ಕಂಡೀಷನ್ ಆಗಿತ್ತು. ಈಗ ತಿರ್ಗಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಕ್ ಆಗುತ್ತೆ, ಲಾಕ್ ಆಗಿದೆ. ಸೀಟು ಇಟ್ಸ್ ಅನ್ ಮ್ಯಾಜಿಕ್. ಯಾರೋ ಒಬ್ಬ ಇಂಡಕ್ಷನ್ ಮಾಡ್ತಾರಲ್ಲ ಆ ಥರ ಇಟ್ಸ್ ಅನ್ ಮ್ಯಾಜಿಕ್. ಇನ್ಮೇಲೆ ರಿಸ್ಕ್ ಇಲ್ಲ. ಕಾರ್ ಡಿಕ್ಕಿ ಓಪನ್ ಆದಂಗೆ ಸ್ಕೂಟರ್ ಡಿಕ್ಕಿ ಕೂಡ ಓಪನ್ ಆಗುತ್ತೆ. ಇಲ್ಲಿಗೆ ಈ ವಿಡಿಯೋ ಮುಗಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಮರಿದಂಗೆ ಸಬ್ಸ್ಕ್ರೈಬ್ ಮಾಡಿ, ಕಂಡಿಡಿಗಳು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಬರೋಬರೋಣ.